ಸ್ನೇಹಿತರೆ ಹೇಗಿದ್ರೆ ಎಲ್ಲರೂ ನೋಡಿ ನೋಡಿ ಟೆನ್ನಿಸ್ ಕೃಷ್ಣ ಅವ್ರ ಬಗ್ಗೆ ಇವಾಗ ಫಸ್ಟ್ ಟೈಮ್ ತಿಳ್ಕೊತಾ ಇರೋದು ಅಂತಂದರೆ ನೋಡಿ ಪ್ರಸಿದ್ಧ ಹಾಸ್ಯ ನಟ ಹಾಗೂ ಟೆನ್ನಿಸ್ ಅವರು ಹಲವಾರು ಕನ್ನಡ ಚಲನಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಅಂತ ಕೂಡ ನಿಮ್ಗೆಲ್ಲರಿಗೂ ಗೊತ್ತೇ ಇರೋ ವಿಷಯನೇ ಇದು. ಟೆನ್ನಿಸ್ ಕೃಷ್ಣ 600ಕ್ಕೂ ಕೂಡ ಹೆಚ್ಚು ಚಲನಚಿತ್ರಗಳಲ್ಲಿ ಕೂಡ ಅಭಿನಯಿಸಿದ್ದಾರೆ ಮತ್ತು ಹಾಸ್ಯ ನಟಿ ರೇಖಾದಾಸರ್ ಅವರು ಕೂಡ ಅವರೊಂದಿಗೆ ಕೂಡ 100ಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಅಂತ ಅನ್ನೋದು ಕೂಡ ನಿಮಗೆ ಗೊತ್ತಿರುತ್ತೆ ಆಲ್ಮೋಸ್ಟು. ಇಲ್ಲಿ ನೋಡಿ ಅಪ್ಪ ನಂಜಪ್ಪ ಮಗ ಗುಂಜಪ್ಪ ಅನ್ನೋ ಒಂದು ಚಲನಚಿತ್ರದಲ್ಲೂ ಕೂಡ ನಾಯಕ ನಟನಾಗಿ ಕೂಡ ಸ್ಯಾಂಡಲ್ವುಡ್ಗೆ ಇವರು ಪಾದಾರ್ಪಣೆ ಮಾಡ್ತಾರೆ. ನೆಕ್ಸ್ಟ್ ಮುಂದೆ ಏನಾಗುತ್ತೆ ಅಂತಂದರೆ ನೋಡಿ ಟೆನ್ನಿಸ್ ಕೃಷ್ಣ ಅವರು ಜನಿಸಿದ್ದು ಬೆಂಗಳೂರಲ್ಲೇ, ಇವರ ಬಾಲ್ಯ ವಿದ್ಯಾಭ್ಯಾಸವೆಲ್ಲ ಮುಗಿಸಿದ್ದು ಬೆಂಗಳೂರಿನಲ್ಲೇ. ನೋಡಿ ಇವ್ರಿಗೆ ಸ್ವಂತ ಮನೆಯೂ ಕೂಡ ತಮ್ಮ ಕಿತ್ಕೊಂಡ ಅಂತ ಕೂಡ ಮತ್ತು ಇಂಡಸ್ಟ್ರಿಯಲ್ಲಿ ಕೂಡ ತುಂಬ ಚಾನ್ಸ್ಗಳೆಲ್ಲ ಸಿಗ್ತಾ ಇಲ್ಲ ಅಂತ ಕೂಡ ಹೇಳ್ತಿದ್ದಾರೆ. ಇದು ಏನು ಅಂತ ಈಗ ಮುಂದೆ ನೋಡೋಣ ಬನ್ನಿ ಏನು ಅಂತ ನೋಡಿ ಇವರು ಬಾಲ್ಯ ವಿದ್ಯಾಭ್ಯಾಸ ಎಲ್ಲ ಮುಗಿಸಿದ್ದು ಬೆಂಗಳೂರಲ್ಲೇ, ಆದರೂ ಕೂಡ ಇವರು ಟೆನ್ನಿಸ್ ಆಟವನ್ನು ಚೆನ್ನಾಗಿ ಕಲಿತು ತರಬೇತಿಗಾರರಾಗಿ ಕೆಲಸ ಮಾಡ್ತಿದ್ದಾರಂತೆ. ಅದಕ್ಕೆ ಇವ್ರಿಗೆ ಟೆನ್ನಿಸ್ ಕೃಷ್ಣ ಅಂತ ಕೂಡ ಹೆಸರು ಬಂತಂತೆ. ನೋಡಿ ಚಿತ್ರರಂಗದಲ್ಲಿ ಅಭಿನಯಿಸುವ ಅವಕಾಶಗಳು ಸಿಕ್ಕಿದಾಗೆಲ್ಲ ಅವರನ್ನು ಗುರುತಿಸಲು ಹೋಗುವಾಗ ಸ್ವಲ್ಪ ಹೆಚ್ಚಾಗುತ್ತೆ ಅಂತ ಅಂದ್ಬಿಟ್ಟೆ ಟೆನ್ನಿಸ್ ಕೃಷ್ಣ ಅಂತ ಕೂಡ ಖ್ಯಾತಿ ಪಡ್ಕೊಂಡಿದ್ದಾರೆ ಇವರು. ನೆಕ್ಸ್ಟು ಇವರು ಕನ್ನಡ ಚಿತ್ರರಂಗದ ಒಬ್ಬ ಹಾಸ್ಯ ನಟ ಆಗಿ ಕೂಡ ಹೊರಬರ್ತಾರೆ ಆ ಟೈಮಲ್ಲೇ. ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ಇವರು ಅನೇಕ ಚಿತ್ರಗಳಲ್ಲಿ ಹಾಸ್ಯ ನಟನಾಗಿ ಅಭಿನಯಿಸಿ ಜನರ ಮನಸ್ಸನ್ನು ಗಳಿಸುವಲ್ಲಿ ಯಶಸ್ವಿ ಕೂಡ ಆಗ್ತಾರೆ ಇವರು. ನೆಕ್ಸ್ಟ್ ಕನ್ನಡ ಚಿತ್ರರಂಗದ ದೊಡ್ಡ ಸ್ಟಾರ್ ನಟರ ಜೊತೆಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಆಗ್ಬೋದು, ವಿಷ್ಣುವರ್ಧನ್ ಆಗ್ಬೋದು, ಹೀಗೆ ಹಲವಾರು ನಟರ ಜೊತೆ ಅಭಿನಯಿಸಿ ಸೈ ಎನಿಸಿಕೊಂಡಿದ್ದಾರೆ ಇವರು. ನೋಡಿ ಡಾಕ್ಟರ್ ರಾಜ್ಕುಮಾರ್ ಜೊತೆ ಆ ಟೈಮಲ್ಲೇ ನಟಿಸಿದ ನಟ ಅಂತಂದರೆ ಕೂಡ ಇವರು ಕೂಡ ಒಬ್ಬರು. ತುಂಬ ಜನ ಇದ್ದಾರೆ, ದೊಡ್ಡಣ್ಣ ಆಗ್ಬೋದು, ಮುಖ್ಯಮಂತ್ರಿ ಚಂದ್ರು ಅವರು ಆಗ್ಬೋದು, ಎಲ್ಲರೂ ಕೂಡ ನಟಿಸಿದ್ದಾರೆ. ಅದರಲ್ಲೂ ಟೆನ್ನಿಸ್ ಕೃಷ್ಣ ಅವರು ಕೂಡ ನಟಿಸಿದ್ದಾರೆ ಅಂತಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ. ಹಾಸ್ಯ ನಟರಾಗಿ ಇವರು ಜಾಸ್ತಿ ನಟಿಸಿರೋದು. ಈಗ ಸದ್ಯಕ್ಕೆ ಆಮ್ ಆದ್ಮಿ ರಾಜಕೀಯ ಪಕ್ಷದಲ್ಲಿ ಕೂಡ ಇದ್ದಾರೆ ಅಂತ ಕೂಡ ಅಂದರೆ ರಾಜಕೀಯ ಕೂಡ ಎಂಟ್ರಿ ಮಾಡಿ ಆಮ್ ಆದ್ಮಿ ಪಕ್ಷವನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ಕೂಡ ಕೇಳ್ಪಟ್ಟಿದ್ದೇವೆ. ನೋಡಿ ಈಗ ಚಲನಚಿತ್ರಗಳ ಪಟ್ಟಿ ಹೇಳ್ಬಿಡ್ತೀನಿ ನೋಡಿ ಯಜಮಾನ ಆಗ್ಬೋದು, ಯಕಾಶಕ ಅನ್ನೋದು ಒಂದು ತುಳುವು ಸಿನಿಮಾ ಆಗ್ಬೋದು, ಅದು ಬುಲ್ಬುಲ್ ಕನ್ನಡ ಸಿನಿಮಾ. ನೆಕ್ಸ್ಟ್ ಭಗವಂತ ಕೈಕೊಟ್ಟ ಅನ್ನೋದು, ಲವ್ ಕಾಲೇಜು, ಮತ್ತು ಕಾಂಚನ, ಗವಿಪುರ ಮುಯ್ಯಾಲೆ, ಮತ್ತು ಇದ್ದರೆ ಗೋಪಿ ಬಿಡ್ರೆ ಪಾಪಿ, ವೀರ ಮದಕರಿ ಆಗ್ಬೋದು, ಮಸ್ತ್ ಮಜಾ ಮಾಡಿ, ಲವಕುಶ ಆಗ್ಬೋದು, ಪಾರೋಡಿ ಆಗ್ಬೋದು, ಹುಬ್ಬಳ್ಳಿ ಆಗ್ಬೋದು. ಅದು ಬಿಟ್ಟರೆ ಇನ್ನೂ ತುಂಬ ಮಹಾರಾಜ, ಸಿರಿಚಂದನ ಸುದ್ದಿ, ದುರ್ಗಿ, ತುಂಟಾಟ, ಮೇಕಪ್, ನೀಲ ಮೇಘಶ್ಯಾಮ, ದಿಗ್ಗಜರು, ಈ ಥರ ಹಲವಾರು ಪಿಕ್ಚರ್ ಅಂದರೆ ವಿಷ್ಣುವರ್ಧನ್ ಪಿಕ್ಚರ್ಲೇ ಜಾಸ್ತಿ ಇವರು ನಟಿಸಿದ್ದಾರೆ ಅಂತ ಕೂಡ ಕೇಳ್ಪಟ್ಟೆ. ನೋಡಿ ದಿಗ್ಗಜರು ಅದು ಬಿಟ್ಟರೆ ಸೂರಪ್ಪ, ಕಿಲಾಡಿ, ಪಟೇಲ, ತುತ್ತಮುತ್ತ, ಆಮೇಲೆ ಕೌರವ. ನೆಕ್ಸ್ಟು ಇವ್ರದ್ದು ಸಿನಿಮಾ ಇನ್ನು ಮುಂದೆ ಹೇಳ್ತಾ ಹೋದರೆ ಸುದೀಪ್ ಸರ್ ಜೊತೆನೂ ಕೂಡ ಚೆಲುವೆ, ಈ ಹೃದಯ ನಿನಗಾಗಿ, ಮೋಜುಗಾರ, ಸೊಗಸುಗಾರ, ಕಲಿಯುಗ ಸೀತೆ ಮತ್ತು ವೀರ ಮದಕರಿ ಅನ್ನೋ ಸುದೀಪ್ ಸರ್ ಪಿಕ್ಚರಲ್ಲಿ ತುಂಬ ಹಿಟ್ಟಾಗಿರ್ತಾರೆ ಇವರು. ನೋಡಿ ನೆಕ್ಸ್ಟು ಇನ್ನೇನಾಗುತ್ತೆ ಅಂತಂದರೆ ಈ ಟೆನ್ನಿಸ್ ಕೃಷ್ಣ ಅವ್ರ ಬಾಳಲ್ಲಿ ಇವರು ತಮ್ಮನೇ ಇವರು ಸಹ ಮನೆಯನ್ನು ಕಿತ್ಕೊಳ್ತಾರಂತೆ ಇವ್ರ ಬಾಳಲ್ಲಿ. ಅದಲ್ಲದೆ ನೆಕ್ಸ್ಟು ಇವ್ರಿಗೆ ಇಂಡಸ್ಟ್ರಿಲಿ ಕೂಡ ತುಂಬ ಚಾನ್ಸಸ್ಸೇ ಇಲ್ವಂತೆ. ಈಗಾದರೆ ಕನ್ನಡ ಇಂಡಸ್ಟ್ರೀಲಿ ನೋಡಿ ಹಿರಿಯ ನಟ ಇವರು, ಅದಲ್ಲದೆ ಕಾಮಿಡಿ ನಟ, 600ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಭಾಗವಹಿಸಿದ್ದಾರೆ ಕೂಡ ಅಂತಂದರೆ ಕನ್ನಡ ಸಿನಿಮಾಗಳಲ್ಲಿ ಭಾಗವಹಿಸಿದ್ದ ಈ ರೀತಿ ಸ್ವಂತ ಮನೆಯನ್ನು ತಮ್ಮನೇ ಕಿತ್ಕೊಳ್ತಾನೆ ಅಂತಂದರೆ ಇದು ಯಾವ ರೀತಿ ಆಗಿರಬೇಕು ಅಂತಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ. ನೋಡಿ ಈ ಥರ 600ರಿಂದ 700 ಹೆಚ್ಚು ಈಗಾಗಲೇ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಈ 700 ಆಗಿರ್ಬೋದೇನೋ. ನೋಡಿ ಸೈಡ್ ಆ್ಯಕ್ಟ್ರಾಗಿ ಈ ಥರ ಹಿಂಗೆ ಮಾಡ್ಕೊಂಬಾರ್ದು, ಅಷ್ಟು ಈಸಿನೂ ಅಲ್ಲ. ನೋಡಿ ಕೊನೆಗೆ ಈಗ ಸೈಡ್ ಆ್ಯಕ್ಟ್ರಾಗಿ ಕಾಮಿಡಿ ನಟರಾಗಿ ಬೆಂಗಳೂರಲ್ಲೇ ಹುಟ್ಟಿ ಬೆಳೆದು ಬಾಲ್ಯ ವಿದ್ಯಾಭ್ಯಾಸ ಎಲ್ಲ ಮುಗಿಸಿದ್ದೆಲ್ಲ ಬೆಂಗಳೂರಲ್ಲೇ ಇವರು ಟೆನ್ನಿಸ್ ಆಟವನ್ನು ಚೆನ್ನಾಗಿ ಕಲಿತು ಆಡ್ತಿದ್ರು ಅಂತ ಕೂಡ ಕೇಳ್ಪಟ್ಟಿದ್ದು. ನೋಡಿ ಚಿತ್ರರಂಗದಲ್ಲಿ ಕೆಲವು ಪಾತ್ರಗಳ ಮೂಲಕ ಅಭಿನಯಿಸೋದ್ರಿಂದ ಕೆಲವು ಅವಕಾಶಗಳು ಸಿಕ್ತಾಗೆಲ್ಲ ಇವ್ರನ್ನ ಕಾಮಿಡಿಯಾಗೆ ಟೆನ್ನಿಸ್ ಕೃಷ್ಣನಾಗಿ ಫೇಮಸ್ ಆಗಿಬಿಟ್ರು ಇವರು. ನೆಕ್ಸ್ಟು ಕಾಮಿಡಿಯಾಗೆ ಫೇಮಸ್ ಆದಾಗ ಇವರು ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ಹಾಸ್ಯ ನಟನಾಗಿ ಕೂಡ ಹೊರಬರ್ತಾರೆ ಇವರು. ನೋಡಿ ಇವರು ಅನೇಕ ಚಿತ್ರಗಳಲ್ಲಿ ಹಾಸ್ಯ ನಟನಾಗಿ ಅಭಿನಯಿಸಿ ಜನರ ಮನಸ್ಸನ್ನು ಗಳಿಸುವಲ್ಲಿ ಯಶಸ್ವಿ ಕೂಡ ಆಗ್ತಾರೆ. ಕನ್ನಡ ಚಿತ್ರರಂಗದ ದೊಡ್ಡ ಸ್ಟಾರ್ ಜೊತೆಯಲ್ಲಿ ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್ ಹಾಗೆ ಹಲವಾರು ಜೊತೆ ಇವರು ತುಂಬ ಅಭಿನಯಿಸಿದ್ದಾರೆ. ನೋಡಿ ಡಾಕ್ಟರ್ ರಾಜ್ಕುಮಾರ್ ಜೊತೆ ಅವಾಗಲಿಂದನೂ ಕೂಡ ಅಭಿನಯಿಸಿದ್ದಾರೆ ಅಂತಂದರೆ ಇವರು ಕೂಡ ತುಂಬ ಗ್ರೇಟ್ ಮಾತ್ರ ಇವರು. ನೋಡಿ ರಾಜಕೀಯ ಪಕ್ಷದರು ಕೂಡ ಆಮ್ ಆದ್ಮಿ ಪಾರ್ಟಿನೂ ಆಯ್ಕೆ ಮಾಡ್ಕೊಬಿಟ್ಟಿದ್ದಾರೆ. ಸದ್ಯಕ್ಕೀಗ ಆಮ್ ಆದ್ಮಿ ಪಾರ್ಟಿ ಅಷ್ಟು ಡೆವಲಪ್ಮೆಂಟ್ ಇಲ್ಲ, ಬಟ್ ಆದರೂ ಕೂಡ ಆಮ್ ಆದ್ಮಿ ಪಾರ್ಟಿಯನ್ನೇ ಕೂಡ ಆಯ್ಕೆ ಮಾಡ್ಕೊಂಡಿದ್ದಾರೆ. ಆಮ್ ಆದ್ಮಿ ಪಾರ್ಟಿಲಿ ತುಂಬ ಸೇವೆ ಸಲ್ಲಿಸಬೇಕು ಅಂತಲೇ ಕೂಡ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ಅನಿಸುತ್ತೆ. ನೆಕ್ಸ್ಟ್ ನೋಡೋಣ ಇವರ ಸಿನಿಮಾದಲ್ಲಿ ನೋಡಿ ಚಿತ್ರಲೋಕ ಅನ್ನೋ ಒಂದು .comಲ್ಲಿ ನಾನು ನೋಡಿದಾಗ ಇವ್ರದ್ದು ಸ್ವಂತ ತಮ್ಮನೇ ಮನೆಯನ್ನು ಕಿತ್ಕೋತಾನೆ, ಏನಿದು ಈ ಥರ ಎಲ್ಲ ಹಿಂಗೆ ಮನೆ ಕಿತ್ಕೊಂಡ್ಬಿಟ್ನಲ್ಲ ಅಂತ ಅಂದ್ಬಿಟ್ಟು ತುಂಬ ಕೂಡ ಬೇಜಾರಾಗಿರ್ತಾರೆ. ಹೀಗೆ ಬೇಜಾರಾದಾಗ ಟೆನ್ನಿಸ್ರವರು ನೋಡಿ ಸ್ವಂತ ತಮ್ಮನೇ ಈ ರೀತಿ ನಂಗೆ ಮಾಡ್ತಾನೆ ಅಂತಂದರೆ ನಾವಿನ್ನು ಲೈಫಲ್ಲಿ ಇನ್ನು ಯಾರು ಮಾಡೋಣ
ಇನ್ನು ಯಾರನ್ನ ನಂಬೋಣ ಅಂತ ಅಂದ್ಬಿಟ್ಟು ಒಂದು ಸ್ಟ್ರೆಸ್ಗೆ ಒಳಗಾಗಿರ್ತಾರೆ ಇವರು, ಬೇರೆ ಇನ್ನೇನಿಲ್ಲ ಅಲ್ಲಿ. ನೆಕ್ಸ್ಟು ಕೆಲವೊಂದು ವೀಡಿಯೋಗಳಲ್ಲೂ ಕೂಡ ನೋಡಿದೆ, ಕೆಲವೊಂದು ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿ, ತರುಣ್ ಸುಧೀರ್ ಮಕ್ಳಿಗೆ ನಾನು ತುಂಬ ಹೆಲ್ಪ್ ಮಾಡಿದ್ದೆ. ಅವರು ಸುಧೀರ್ ಕಂಪ್ನಿಯಲ್ಲಿ ತುಂಬ ವರ್ಕ್ ಮಾಡ್ತಿದ್ದೆ, ಅವ್ರಿಗೆ ಎಷ್ಟು ಸಹಾಯ ಮಾಡಿದ್ದೆ, ಮತ್ತು ಅವರೇ ನನ್ನ ಮದುವೆ ಕರೀಲಿಲ್ಲ ಅಂತೆಲ್ಲ ಕೂಡ ಹೇಳ್ಕೊಂಡಿದ್ದಾರೆ. ನೋಡಿ ಈ ಥರ ಅವರು ಟೆನ್ನಿಸ್ ಅವ್ರಿಗೆ ಕೂಡ ಮದುವೆ ಕರೀಲಿಲ್ಲ ಅಂತಂದರೆ, ಅಂದರೆ ಟೆನ್ನಿಸ್ ಕೃಷ್ಣ ಅವ್ರನ್ನ ಮದುವೆ ಕರೀಲಿಲ್ಲ ಇವರು ಸುಧೀರ್ ಮಕ್ಕಳು ಅಂತಂದರೆ, ಅವರು ಕೂಡ ಎಷ್ಟು ನೊಂದಿರಬೇಕು ಇವರು, ಹಿಂಗೆ ಮದುವೆ ಕರೀಲಿಲ್ಲ ಅಂತ ಕೂಡ ಅವ್ರನ್ನ ಒಂದು ತಮ್ನೈಲಲ್ಲಿ ಮಾತ್ರ ಅಲ್ಲ, ಅವರು ಕೂಡ ಹೇಳ್ಕೊಂಡಿದ್ದಾರೆ. ಮದುವೆಗೆ ಬಂದಾಗೆಲ್ಲ ಒಂದು ಕಾರ್ಯಕ್ರಮಕ್ಕೆ ಎಲ್ಲಾದರೂ ಹಲವಾರು ಒಂದು ಕಾರ್ಯಕ್ರಮ ಅಂತಲ್ಲ, ಹಲವಾರು ಎಲ್ಲರೂ ಪ್ರೋಗ್ರಾಮ್ಸ್ಗಳು ಕಾರ್ಯಕ್ರಮಗಳು ಈಗ ಬರ್ತಾ ಇರ್ತಾರೆ, ಅವರು ಸಿಗ್ತಾ ಇರುವಾಗ ಈ ರೀತಿ ಎಲ್ಲ ಒಂದು ನ್ಯೂಸ್ ಚಾನಲಲ್ಲೆಲ್ಲ ಹೇಳ್ಕೊಂಡಿದ್ದಾರೆ. ನ್ಯೂಸ್ ಚಾನಲಲ್ಲಿ ಹೇಳ್ಕೊಂಡಿರ್ಬೇಕಾದ್ರೆ ಈ ರೀತಿ ಹಿಂಗೆ ನೋಡಿ, ನಾನು ಕೂಡ ಹಿಂಗೆ ನಮ್ಮ ಸುಧೀರ್ ಮಕ್ಕಳಿಗೆಲ್ಲ ಕಂಪ್ನಿಲೆಲ್ಲ ವರ್ಕ್ ಮಾಡಿರೋ ಜೊತೆಗೆ ಮಾತ್ರ ಅಲ್ಲ, ಎಷ್ಟು ನಾನು ಈ ರೀತಿ ಎಲ್ಲ ಕೆಲಸ ಮಾಡಿರೋದು ಮಾತ್ರ ಅಲ್ಲ, ಕಂಪ್ನಿಲೆಲ್ಲ ಎಷ್ಟು ಅವ್ರಿಗೆ ಸಹಾಯ ಮಾಡಿದ್ದೀನಿ, ಈ ರೀತಿಯೆಲ್ಲ ನನ್ನ ಈ ರೀತಿಯೆಲ್ಲ ಮದುವೆ ಕರೀಲಿಲ್ಲ ಅಂತ ಕೂಡ ಹೇಳ್ಕೊಂಡಿದ್ದಾರೆ ಅವರು. ಹಿಂಗೆ ಮದುವೆ ಕರೀದೇ ಇರೋದು ಅದೆಲ್ಲೋ ಅವ್ರ ತಪ್ಪ ಇಲ್ಲ ಇವ್ರ ತಪ್ಪ ಅನ್ನೋದು ನೀವೇ ಕಾಮೆಂಟ್ ಮಾಡಿ ಏನಾಗುತ್ತೆ ಅಂತ ನೋಡಿ. ಆದರೂ ಕೂಡ ಮದುವೆ ಸಮಾಚಾರ ಎಲ್ಲ ಬೇರೆ ವಿಷಯ ಬಿಡಿ, ಆದರೂ ಕೂಡ ಇವರು ಸ್ವಂತ ಮನೆ ವಿಷಯಕ್ಕೆ ಬರೋದಾದರೆ ನೋಡಿ, ಬೆಂಗಳೂರಲ್ಲಿ 600ಕ್ಕೂ ಹೆಚ್ಚು ಸೈಡ್ ಆ್ಯಕ್ಟ್ರಾಗಿ ಅಭಿನಯಿಸಿದವರು ಸ್ವಂತ ಮನೆ ಇಲ್ಲ ಅಂತಂದರೆ, ಈಗ ನೋಡಿ ಬೆಂಗಳೂರಲ್ಲಿ ಸ್ವಂತ ಮನೆಗೆ ಹೋಲಿಸ್ಕೊಂಡ್ರೆ ಇವ್ರನ್ನ ನೋಡಿ, ಎಷ್ಟೊಂದು ಸಿನಿಮಾಗಳಲ್ಲಿ ಎಷ್ಟೆಷ್ಟು ಕೆಲವರೆಲ್ಲ ಹೇಳ್ತಿರ್ಬೋದು, ಎಷ್ಟೆಷ್ಟು ದುಡ್ಡು ತೊಗೋತಾರೆ, ಎಷ್ಟೆಷ್ಟು ಪೇಮೆಂಟ್ ತೊಗೋತಾರೆ. ಅಂದರೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇರ್ಬೇಕಾದ್ರೆ ಇನ್ನೇನು ಲಕ್ಷ ದುಡಿತಾ ಇರ್ತಾರೆ, ಕೋಟಿ ಸಂಪಾದನೆ ಮಾಡಿರ್ತಾರೆ ಅಂತೆಲ್ಲ ಹೇಳ್ಕೊತಾರೆ. ನೋಡಿ ಕೋಟಿ ಲಕ್ಷ ಸಂಪಾದನೆ ಮಾಡಿರೋದಾದರೆ ಇವ್ರ ಹತ್ರ ಹಾಗಾದರೆ ಒಂದು ಸ್ವಲ್ಪನೂ ದುಡ್ಡೇ ಇಲ್ಲ, ಮನೆಯೇ ಇಲ್ಲ ಅಂತಂದರೆ ಇನ್ನೇನು ಅರ್ಥ, ಅವ್ರಿಗೆ ಒಂದು ಸ್ವಲ್ಪನೂ ಆದಾಯನೇ ಇಲ್ಲ ಸಿನಿಮಾದಲ್ಲಿ ಅಂತ ಅರ್ಥ. ಸಿನಿಮಾದಲ್ಲಿ ಕೆಲವು ವಿಡಿಯೋಗಳನ್ನೂ ಕೂಡ ನೋಡಿದೆ ನಾನು, ಅವಕಾಶಗಳು ಇಲ್ವಂತೆ ಅವ್ರಿಗೆ, ಅವಕಾಶಗಳು ಚಾನ್ಸ್ಗಳೆಲ್ಲ ಏನೂ ಇಲ್ಲ ಅಂತ ಕೇಳ್ಪಟ್ಟಾಗ ತುಂಬಾ ದುಃಖ ಆಗುತ್ತೆ. ಮತ್ತು ಇವ್ರಿಗೂ ಕೂಡ ಕೆಲವೊಬ್ಬರು ಕಾಮೆಂಟ್ ಕೂಡ ಮಾಡಿದರೆ, ಇವ್ರಿಗೆಲ್ಲ ಯಾವ ಫ್ಯಾನ್ಸ್ ಇದ್ದಾರೆ, ಇವ್ರಿಗೆಲ್ಲ ಏನೂ ಅಷ್ಟು ಫ್ಯಾನ್ಸ್ ಇಲ್ಲದೇ ಇರೋದ್ರಿಂದ ಏನೂ ಅಷ್ಟು ಬರಲ್ಲ ಇವ್ರಿಗೆ, ಫ್ಯಾನ್ಸ್ ಇಲ್ಲದೆ ಇರೋದ್ರಿಂದ ಏನೂ ಅಷ್ಟು ಫೇಮಸ್ಸು ಇಲ್ಲ ಅಂತಲೂ ಕೂಡ ಕೆಲವರೆಲ್ಲ ಹೇಳ್ತಿದ್ದಾರೆ. ಮತ್ತು ಸಿನಿಮಾ ಇಂಡಸ್ಟ್ರಿಯಲ್ಲಿ ಏನೇನು ಹೇಳ್ತಾರೆ ಅಂತಂದರೆ, ಇವರು ಕೂಡ ಅಷ್ಟು ಫೇಮಸ್ ಏನಿಲ್ಲ, ಬೇರೆಯವ್ರ ಥರ ಕಾಮಿಡಿ ಥರ ಅಂತೆಲ್ಲ ಕೂಡ ಹೇಳಿದ್ದಾರೆ. ಆದ್ದರಿಂದ ತುಂಬಾ ಇವ್ರಿಗೂ ಕೂಡ ಮನಸ್ಸು ನೋವಾಗುತ್ತೆ ಮಾತ್ರ. ಯಾಕೆ ಅಂತಂದರೆ ಸಿನಿಮಾ ಇಂಡಸ್ಟ್ರಿ ಅಂತ ಬಂದಾಗ ಎಲ್ಲರೂ ಕೂಡ ಇಲ್ಲಿ ಒಗ್ಗಟ್ಟಿಲ್ಲ. ನಾನು ವಿಷ್ಣು ಸರ್ ಜೊತೆ ಎಲ್ಲ ತುಂಬ ಹ್ಯಾಕ್ ಮಾಡಿದ್ದೀನಿ, ವಿಷ್ಣು ಸರ್ ನನಗೆ ಎಷ್ಟೆಷ್ಟು ಸಹಾಯ ಮಾಡಿದ್ದಾರೆ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ನೋಡಿ ವಿಷ್ಣು ಸಾರು, ಅಂಬರೀಷ್ ಆಗ್ಬೋದು, ಡಾಕ್ಟರ್ ರಾಜ್ ಕಾಲದಲ್ಲಿ ಇದ್ದಂಗೆ ಈ ಕಾಲದಲ್ಲಿ ಸಿನಿಮಾ ಇಂಡಸ್ಟ್ರಿ ಇಲ್ಲ ಅಂತ ಕೂಡ ಟೆನ್ನಿಸ್ ಕೃಷ್ಣ ಅವರು ಇವರು ತುಂಬ ಹೇಳ್ಕೊಂಡಿದ್ದಾರೆ ತುಂಬ ವಿಡಿಯೋದಲ್ಲಿ. ನೋಡಿ ನಮಗೆ ವಿಷ್ಣು ಸರು ಎಷ್ಟು ಹೆಲ್ಪ್ ಮಾಡ್ತಿದ್ರು, ನನಗೆ ಸಿನಿಮಾ ಚಾನ್ಸ್ ಆಗಲಿ ಇನ್ನೊಂದಾಗಲಿ ಎಷ್ಟು ಕರ್ಕೋತಿದ್ರು, ತುಂಬ ಕ್ಲೋಸಾಗಿ ಎಷ್ಟು ಮಾತಾಡ್ತಿದ್ರು ಅಂತಂದ್ರು ಕೂಡ ತುಂಬ ವಿಡಿಯೋದಲ್ಲಿ ಹೇಳಿದ್ದಾರೆ ಇವರು. ಸೋಷಿಯಲ್ ಮೀಡ್ಯಾದಲ್ಲೇ ತುಂಬ ವಿಡಿಯೋದಲ್ಲಿ ಹೇಳಿರ್ಬೇಕಾದ್ರೆ ಇವರು ನೋಡಿ, ಈ ಥರ ಹಿಂಗೆ ಇಷ್ಟೆಲ್ಲ ನಮ್ಮ ಹಳೆಯ ಕಾಲದಲ್ಲಿ ಸಿನಿಮಾಗಳೆಲ್ಲ ಈ ರೀತಿ ಇದ್ದು, ಈ ಥರ ಎಲ್ಲ ನಾವು ಮಾಡ್ತಿದ್ದೆವು ಸಿನಿಮಾಗಳನ್ನ. ಈಗೆಲ್ಲ ಈ ಸಿನಿಮಾ ಇಂಡಸ್ಟ್ರಿ ಹಿಂಗಿಲ್ಲ. ಈಗ ತುಂಬ ಸಿನಿಮಾ ಇಂಡಸ್ಟ್ರಿ ಲಾಸಲ್ಲಿ ನಡೀತಾ ಇದೆ ಈಗ ಅಂತಲೂ ಕೂಡ ಬೇರೆಯವ್ರು ಕೂಡ ಹೇಳ್ಕೊಬೋದು. ಆದರೂ ಕೂಡ ಇವ್ರು ನೋಡಿ ಕಾಮಿಡಿಯಲ್ಲೇ ಒಳ್ಳೆಯ ನಟನಾಗಿ ಒಳ್ಳೆ ಪ್ರತಿಭೆಯನ್ನು ತಂದವರು ಕಾಮಿಡಿಯಲ್ಲಿ ಮಾತ್ರ. ಆದರೆ ಇವ್ರಿಗೆ ಈ ರೀತಿ ಸ್ಥಿತಿ ಬಂದಿದೆ. ಈಗ ಮನೆ ಇಲ್ಲ ಅವ್ರಿಗೆ, ಸ್ವಂತ ಮನೆಯನ್ನು ತಮ್ಮ ಬೇರೆ ಕಿತ್ಕೊಂಡ ಅಂತ ಬೇರೆ ತಮ್ಮನೆಲ್ಲನ್ನು ನಾನು ತುಂಬ ವಿಡಿಯೋಗಳಲ್ಲಿ ಕೂಡ ನೋಡಿದ್ದೆ. ಇದು ಕೂಡ ನಿಜವಾಗ್ಲೂ ಸ್ವಲ್ಪ ದುಃಖ ತರುವಂಥ ವಿಷಯ ಅಲ್ವಾ ನೋಡಿ. ಆದರೂ ಕೂಡ ನಮಗೆ ಒಂದು ಇದೇನೋ ಮಾಹಿತಿ ಮಾತ್ರ ಬೇರೆ ಸೋಷಿಯಲ್ ಮೀಡ್ಯಾದಲ್ಲಿ ಸಿಕ್ಕಿರೋದ್ರಿಂದ ನೋಡಿ ಇಷ್ಟು ಏನು ಹೇಳಬೇಕು ಅದನ್ನು ಹೇಳ್ತಾ ಇದ್ದೀವಿ ನೋಡಿ. ಆದರೂ ಕೂಡ ಒಬ್ಬ ಕಾಮಿಡಿ ನಟನಿಗೆ ಇಂಥ ಅವಕಾಶಗಳಿಲ್ಲ, ಸ್ವಂತ ಮನೆ ಇಲ್ಲ ಅಂತಂದರೆ ಕಾಮಿಡಿ ಮೂಲಕ ನಮ್ಮನ್ನು ಎಷ್ಟು ನಕ್ಕು ನಲಿಸಿದ್ದಾರೆ ಅಂತ ಅನ್ನೋದು ಕೂಡ ನಿಮಗೂ ಎಲ್ರಿಗೂ ಕೂಡ ಗೊತ್ತಿರೋ ವಿಷಯನೇ ನೋಡಿ. ಈ ಥರ ಎಲ್ಲ ನಕ್ಕು ನಲಿಸಿದ ಒಬ್ಬ ಕಾಮಿಡಿ ನಟನಿಗೆ ಸ್ವಂತ ಮನೆ ಇಲ್ಲ ಅಂತಂದರೆ ಏನರ್ಥ ಅಂತ ನೀವೇ ಅರ್ಥ ಮಾಡ್ಕೋಬೇಕು ನೋಡಿ ಸ್ನೇಹಿತರೆ. ಕೆಲವೊಬ್ಬರು ನೀವು ಕೂಡ ಕಾಮೆಂಟ್ ಮಾಡಿ ನೋಡಿ, ಇವ್ರಿಗಿಂಥ ಪ್ರತಿಭೆಗಳಿಗೆ ಕೊನೆಗೆ ಏನು ಸಿಗಬೇಕು, ಏನು ಕೊಡಬೇಕು ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.